ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟಿ ತಮನ್ನಾ ಎಷ್ಟು ಶ್ರೀಮಂತೆ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ಒಂದು ಸಿನಿಮಾಗೆ ಪಡೆಯೋ ಸಂಭಾವನೆ ಎಷ್ಟು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಹಲವು ಐಷಾರಾಮಿ ಕಾರುಗಳು. ತಮನ್ನಾ ಬಳಿ ಬರೋಬ್ಬರಿ 1 ಕೋಟಿಯ ಮರ್ಸಿಡಿಸ್ ಬೆನ್ಸ್ GLE, 75 ಲಕ್ಷದ ಲ್ಯಾಂಡ್ ರೋವರ್ ಡಿಸ್ಕವರಿ ಸ್ಪೋರ್ಟ್, 43 ಲಕ್ಷದ BMW 320i, 30 ಲಕ್ಷದ ಪಜೆರೋ ಸ್ಪೋರ್ಟ್ ಮುಂತಾದ ಕಾರುಗಳಿವೆ. ಮುಂಬೈನಲ್ಲಿ ಮನೆ 16 ಕೋಟಿ ಬೆಲೆ. ತಮನ್ನಾ ಭಾಟಿಯ ಮುಂಬೈನ ವರ್ಸೋವಾದಲ್ಲಿರೋ ಬೇವಿವ್ ಅಪಾರ್ಟ್ಮೆಂಟ್ ನ 14ನೇ ಮಹಡಿಯಲ್ಲಿ ಒಂದು ಫ್ಲಾಟ್ ಹೊಂದಿದ್ದಾರೆ. 80,000 ಸ್ಕ್ವೇರ್ ಫೀಟ್ ನಷ್ಟು ವಿಶಾಲವಾಗಿರೋ ಈ ಫ್ಲಾಟ್ ನ ಬೆಲೆ 16.60 ಕೋಟಿ ರೂಪಾಯಿ. 3 ಫ್ಲಾಟ್ ಗಳನ್ನ ಅಡ ಇಟ್ಟಿದ್ದಾರೆ. ತಮನ್ನಾ ಮುಂಬೈನ ಲೋಖಂಡ್ವಾಲಾದಲ್ಲಿ 3 ಫ್ಲಾಟ್ ಗಳನ್ನ ಹೊಂದಿದ್ದು ಅವುಗಳನ್ನ 7.84 ಕೋಟಿ ರೂಪಾಯಿಗೆ ಅಡ ಇಟ್ಟಿದ್ದಾರೆ. ಮುಂಬೈನಲ್ಲಿ ಬಾಡಿಗೆ ವಾಣಿಜ್ಯ ಕಟ್ಟಡ ಕಟ್ಟಬೇಕು, ತಿಂಗಳಿಗೆ 19 ಲಕ್ಷ ರೂಪಾಯಿ. ತಮನ್ನಾ ಭಾಟಿಯ ಮುಂಬೈನ ಜುಹು ಏರಿಯಾದಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿಯೊಂದನ್ನ ಬಾಡಿಗೆಗೆ ಪಡೆದಿದ್ದಾರೆ. ಇದರ ತಿಂಗಳ ಬಾಡಿಗೆ 19 ಲಕ್ಷ ರೂಪಾಯಿ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ತಮನ್ನಾ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 120 ಕೋಟಿ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಹೌದು, 1 ಕೋಟಿಯಲ್ಲ, 10 ಕೋಟಿಯಲ್ಲ, ಬರೋಬ್ಬರಿ 120 ಕೋಟಿ. ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡಿತಾರೆ? ತಮನ್ನಾ ಒಂದು ಸಿನಿಮಾಗೆ 4 ರಿಂದ 5 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ. ಇನ್ನು ಐಟಮ್ ಸಾಂಗ್ ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋ ಇವರು ಒಂದು ಸಾಂಗ್ಗೆ 60 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ಎನ್ನಲಾಗುತ್ತೆ. 2018ರಲ್ಲಿ IPL ಓಪನಿಂಗ್ ಸೆರೆಮನಿ ವೇಳೆ ನೀಡಿದ ಬರೀ 10 ನಿಮಿಷದ ಪರ್ಫಾರ್ಮೆನ್ಸ್ಗೆ ಭರ್ತಿ 50 ಲಕ್ಷ ಪಡೆದಿದ್ರು. ಜಾಹೀರಾತುಗಳಿಂದನೂ ಬರುತ್ತೆ ದುಡ್ಡು. ಸಿನಿಮಾ ಐಟಮ್ ಸಾಂಗ್ ಮಾತ್ರವಲ್ಲದೆ ತಮನ್ನಾ ಜಾಹೀರಾತುಗಳಿಂದನೂ ಹಣ ಗಳಿಸ್ತಾರೆ. ಸದ್ಯ ಇವರು ಫಾಂಟಾ, MPL, ಸೆಲ್ಕಾನ್ ಮೊಬೈಲ್ಸ್, ಚಂದ್ರಿಕಾ ಸೋಪ್ ಮುಂತಾದ ಬ್ರ್ಯಾಂಡ್ ಗಳನ್ನ ಎಂಡೋರ್ಸ್ ಮಾಡ್ತಿದ್ದಾರೆ. ತಮನ್ನಾ ಕುಟುಂಬ ಹೇಗಿದೆ ಗೊತ್ತಾ? ತಮನ್ನಾ ಭಾಟಿಯಾರ ತಂದೆ ಸಂತೋಷ್ ಭಾಟಿಯಾ ವಜ್ರದ ವ್ಯಾಪಾರಿಯಾಗಿದ್ದಾರೆ. ತಾಯಿ ರಜಿನಿ ಭಾಟಿಯಾ ಹೋಮ್ ಮೇಕರ್. ತಮನ್ನಾಗೆ ಆನಂದ್ ಭಾಟಿಯಾ ಎಂಬ ಅಣ್ಣ ಇದ್ದಾರೆ. ಇವರು ಅಮೆರಿಕದಲ್ಲಿ ಡಾಕ್ಟರ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಮಿಲ್ಕಿ ಬ್ಯೂಟಿ ತಮನ್ನಾ ಎಷ್ಟು ಶ್ರೀಮಂತೆ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.